ಮಧ್ಯಪ್ರಾಚ್ಯದ ಯುದ್ಧ ಸಂಘರ್ಷ ಭಾರತದ ಆರ್ಥಿಕತೆಯ ಜೊತೆಗೆ ಸಾಮಾಜಿಕ ಜೀವನದ ಜೊತೆಗೆ ಜನಜೀವನದ ಮೇಲೆ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರಿರುವಂಥದ್ದು. ಆದರೆ ಅಡುಗೆ ಅನಿಲದ ಸಮಸ್ಯೆ ದಿನ ಎಲ್ಲರನ್ನ ಬಾಧಿಸ್ತಾ ಇರುವಂಥದ್ದು. ಸಾಕಷ್ಟು ಹೋಟೆಲ್ಗಳು ಕೂಡ ಬಂದಾಗಿರುವಂಥದ್ದು, ಹಾಸ್ಪಿಟಲ್ಗಳು, ಪಿಜಿಗಳು ಎಲ್ಲವೂ ಕೂಡ ಒಂದಷ್ಟು ಸಂಕಷ್ಟಕ್ಕೆ ಒಳಗಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕಂದರೆ ಅಡುಗೆ ಅನಿಲ ಇಲ್ಲ ಅಂತ ಹೇಳಿದರೆ ಸಾಕಷ್ಟು ನಗರ ಪ್ರದೇಶದಲ್ಲಿ ಪರ್ಯಾಯ ವ್ಯವಸ್ಥೆಗಳೇ ಅಡುಗೆ ಮಾಡ್ಕೊಳ್ಳೋದಕ್ಕೆ ಇಲ್ಲದಂಥ ದಿನಗಳು ಇದು. ಹಾಗಾಗಿ ಸದ್ಯ ಎಲ್ಲರೂ ಒಂದು ರೀತಿಯಲ್ಲಿ ಕಷ್ಟವನ್ನು ಪಡ್ತಿದ್ರೆ ಉಡುಪಿ ಅಥವಾ ಕರಾವಳಿ ಭಾಗದಲ್ಲಿರುವಂಥ ಬಹುತೇಕ ಗೇರು ಫ್ಯಾಕ್ಟ್ರಿಗಳಲ್ಲಿರುವಂಥ ಕಾರ್ಮಿಕರಿಗೆ ಊಟ ಉಪಚಾರದ ಸಮಸ್ಯೆ ಆಗಿಲ್ಲ ಅನ್ನುವಂಥದ್ದು. ಅದು ಯಾಕೆ ಅಂತ ಹೇಳಿದರೆ ಇಂಥ ಫ್ಯಾಕ್ಟ್ರಿಗಳಲ್ಲಿ ಗೇರು ಸಿಪ್ಪೆಯನ್ನು ಬಳಸ್ಕೊಂಡು ಒಂದಷ್ಟು ಸ್ಟೀಮನ್ನು ತಯಾರಿಸ್ಕೊಂಡು ಅದರ ಮೂಲಕ ಆ ಕಾರ್ಮಿಕರಿಗೆ ಬೇಕಾಗಿರುವಂಥ ಅಡುಗೆಯನ್ನು ಮಾಡುವಂಥ ತಂತ್ರಜ್ಞಾನವನ್ನು ಅವರು ಈ ಹಿಂದೆನೇ ಅಳವಡಿಸಿರೋದ್ರಿಂದ ಕಾರ್ಮಿಕರಿಗೆ ಸರಿಯಾದ ಹೊತ್ತಿಗೆ ಊಟ ಕೊಡೋದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಆಗ್ತಾ ಇಲ್ಲ ಅನ್ನೋಂಥದ್ದು. ಸುಮಾರು ಒಂದೇ ಫ್ಯಾಕ್ಟ್ರಿಯಲ್ಲಿ ಸುಮಾರು 600 ಜನಕ್ಕೆ ದಿನನಿತ್ಯ ಊಟವನ್ನು ರೆಡಿ ಮಾಡ್ತಾರೆ. ಹಾಗಾಗಿ ಅವರು ಸಿಲಿಂಡರನ್ನು ಅಥವಾ LPG ಗ್ಯಾಸನ್ನೇ ನಂಬಿ ಇಲ್ಲ ಅನ್ನುವಂಥದ್ದು. ಯಾಕಂದರೆ LPG ಗ್ಯಾಸನ್ನೇ ನಂಬಿ ಅವರು ಅಡುಗೆಯನ್ನು ಮಾಡೋದಿದ್ರೆ ಕಾರ್ಮಿಕರಿಗೆ ಸರಿಯಾದ ಹೊತ್ತಿಗೆ ಊಟ ಸಿಗ್ತಿರ್ಲಿಲ್ಲ. ಮತ್ತೊಂದು ಕಡೆಯಿಂದ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿ ಆ ಗ್ಯಾಸ್ ಸಿಗುವ ನಂತರದಲ್ಲಿ ಅವರು ಮತ್ತೆ ಫ್ಯಾಕ್ಟ್ರಿಯನ್ನು ರನ್ ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇತ್ತು. ಹಾಗಾಗಿ ಸದ್ಯಕ್ಕೆ ಇಂಥ ಫ್ಯಾಕ್ಟ್ರಿಗಳಲ್ಲಿ ಯಾವುದೇ ರೀತಿಯ ಕೊರತೆ ಆಗಿಲ್ಲ. ಹಾಗಾಗಿ ಕರಾವಳಿಯಲ್ಲಿ ಕೆಲವೊಂದು ಹೋಟೆಲ್ಗಳು ಕೂಡ ಈ ರೀತಿಯ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಗೇರು ಫ್ಯಾಕ್ಟ್ರಿಗಳು ಕೂಡ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಈ ಫ್ಯಾಕ್ಟ್ರಿಯ ಮ್ಯಾನೇಜರ್ ಇದ್ದಾರೆ. ಸರ್, ಈ ಒಂದು ಕಲ್ಪನೆ ಯಾವ ಕಾರಣಕ್ಕಾಗಿ ಮಾಡ್ಕೊಂಡ್ರಿ? ಇದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡುವಾಗಲೇ ಇತ್ತ ಅಥವಾ ಈ ರೀತಿಯ ಒಂದು ಸಮಸ್ಯೆ ಬರಬಾರದು ಅಂತ ಮಾಡ್ಕೊಂಡ್ರಿ? ಇಲ್ಲ, ಮೊದಲೇ ಸ್ಟಾರ್ಟ್ ಮಾಡುವಾಗಲೇ ನಾವು ಇದನ್ನ ಮಾಡ್ಕೊಂಡಿದ್ವಿ. ಅಂದರೆ ನಮ್ದು 12 years ಬ್ಯಾಕಿಂದ ನಮ್ದು ಫ್ಯಾಕ್ಟ್ರಿ ಇರಲಿಕ್ಕೆ ಹೋಗಿ ಹಳೆ ಫ್ಯಾಕ್ಟ್ರಿಯಲ್ಲಿ ನಮ್ದು ಯಾವ ಥರ ನಾವು ಮಾಡ್ತಾ ಇದ್ವಿ, ಗೇರು ಬೀಜದ ಸಿಪ್ಪೆಗಳನ್ನು ನಾವು ಬಾಯ್ಲರ್ಗೆ ಹಾಕಿ ಅಲ್ಲಿನ ಸ್ಟೀಮ್ ಲೈನ್ ಮುಖಾಂತರ ನಮಗೆ ಬೇಕಾದಂಥ ಫ್ಯಾಕ್ಟ್ರಿಗೆ ಬೇಕಾದಂಥ ಡ್ರೈಯರ್ ಸೆಕ್ಷನ್ಗೆ ಆಗಿರ್ಬೋದು, ಬೇರೆಗಾಗಿರ್ಬೋದು ಉಪಯೋಗಿಸ್ಕೊಂಡು ಉಳಿದಿರುವಂಥ ಸ್ಟೀಮ್ ಲೈನ್ಗಳನ್ನು ನಾವು ಊಟಕ್ಕೋಸ್ಕರ ಉಪಯೋಗಿಸ್ಕೊತೀವಿ. ಅದರಿಂದ ನಮಗೆ ಗ್ಯಾಸ್ನ ಉಳಿತಾಯ ಕೂಡ ಆಗ್ತಾ ಇತ್ತು. ಆವಾಗಿಂದ ಅದನ್ನೇ ಮುಂದುವರಿಸ್ಕೊಂಡು ಈ ಫ್ಯಾಕ್ಟ್ರಿಗೂ ನಾವು ಕನ್ವರ್ಟ್ ಮಾಡಿದ್ವಿ. ಅದರಿಂದ ನಮಗೆ ಡೈಲಿ ಈಗ 600 ಜನಕ್ಕೆ ಊಟಕ್ಕಾಗುವಷ್ಟು ನಮ್ಮ ಸ್ಟೀಮ್ ಲೈನ್ ಮುಖಾಂತರನೇ ಅನ್ನ, ಸಾರು ಪ್ರತಿಯೊಂದು ಆಗ್ತಾ ಇದೆ. ಹಾಗಾಗಿ ನಮಗೆ ಗ್ಯಾಸ್ ಇದಾಗ್ಲಿಕ್ಕೆ ಹೋಗಿ ನಮಗೆ ಬಂದ್ ಮಾಡುವಂಥ ಪರಿಸ್ಥಿತಿ ಯಾವುದೇ ರೀತಿಯಲ್ಲಿ ಬಂದಿಲ್ಲ. ಈಗ ಯುದ್ಧ ಆದ್ರೂ ಗ್ಯಾಸ್ ಬರೋದಿದ್ರು ನಿಮಗೆ ಪ್ರಾಬ್ಲಮ್ ಇಲ್ಲ. ನಮಗೆ ಊಟಕ್ಕೆ ಏನು ಯಾವುದೇ ಥರದ ಪ್ರಾಬ್ಲಮ್ ಆಗಿಲ್ಲ. ನಮಗೆ ಗ್ಯಾಸಿಂದ ಬಂದಿದೆ. ಮೊದಲಿಂದಲೂ ನಾವು ಸ್ಟೀಮ್ ಲೈನ್ ಮುಖಾಂತರ ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ನಮಗೆ ಇದೊಂದು ತುಂಬ ಹೆಲ್ಪ್ ಆಯಿತು. ಸದ್ಯಕ್ಕೆ ಈ ರೀತಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಒಂದಷ್ಟು ಸಂಕಷ್ಟಗಳಿಂದ ನಾವು ಪಾರಾಗಬಹುದು. ಹಾಗಾಗಿ ಕರಾವಳಿಯ ಒಂದಷ್ಟು ಹೋಟೆಲ್ಗಳು, ಫ್ಯಾಕ್ಟ್ರಿಗಳು ಕೂಡ LPG ಅಲ್ಲದೆ ಪರ್ಯಾಯ ವ್ಯವಸ್ಥೆಯ ಮೊರೆ ಹೋಗಿರುವಂಥದ್ದು. ಹಾಗಾಗಿ ಇನ್ನಷ್ಟು ಫ್ಯಾಕ್ಟ್ರಿಗಳು, ಹೋಟೆಲ್ಗಳು ಈ ರೀತಿಯ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಇಂಥ ಒಂದು ಸಂಕಷ್ಟದ ಕಾಲದಲ್ಲಿ ಪಾರಾಗಬಹುದು ಅನ್ನೋದಕ್ಕೆ ಇದು ಒಂದು ಮಾದರಿ ಮತ್ತು ಉದಾಹರಣೆ ಆಗಿರುವಂಥದ್ದು. ಹರೀಶ್ ಮಲಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮಧ್ಯಪ್ರಾಚ್ಯದ ಯುದ್ಧ ಸಂಘರ್ಷ ಭಾರತದ ಆರ್ಥಿಕತೆಯ ಜೊತೆಗೆ ಸಾಮಾಜಿಕ ಜೀವನದ ಜೊತೆಗೆ ಜನಜೀವನದ ಮೇಲೆ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರಿರುವಂಥದ್ದು. ಆದರೆ ಅಡುಗೆ ಅನಿಲದ ಸಮಸ್ಯೆ ದಿನ ಎಲ್ಲರನ್ನ ಬಾಧಿಸ್ತಾ ಇರುವಂಥದ್ದು. ಸಾಕಷ್ಟು ಹೋಟೆಲ್ಗಳು ಕೂಡ ಬಂದಾಗಿರುವಂಥದ್ದು, ಹಾಸ್ಪಿಟಲ್ಗಳು, ಪಿಜಿಗಳು ಎಲ್ಲವೂ ಕೂಡ ಒಂದಷ್ಟು ಸಂಕಷ್ಟಕ್ಕೆ ಒಳಗಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕಂದರೆ ಅಡುಗೆ ಅನಿಲ ಇಲ್ಲ ಅಂತ ಹೇಳಿದರೆ ಸಾಕಷ್ಟು ನಗರ ಪ್ರದೇಶದಲ್ಲಿ ಪರ್ಯಾಯ ವ್ಯವಸ್ಥೆಗಳೇ ಅಡುಗೆ ಮಾಡ್ಕೊಳ್ಳೋದಕ್ಕೆ ಇಲ್ಲದಂಥ ದಿನಗಳು ಇದು. ಹಾಗಾಗಿ ಸದ್ಯ ಎಲ್ಲರೂ ಒಂದು ರೀತಿಯಲ್ಲಿ ಕಷ್ಟವನ್ನು ಪಡ್ತಿದ್ರೆ ಉಡುಪಿ ಅಥವಾ ಕರಾವಳಿ ಭಾಗದಲ್ಲಿರುವಂಥ ಬಹುತೇಕ ಗೇರು ಫ್ಯಾಕ್ಟ್ರಿಗಳಲ್ಲಿರುವಂಥ ಕಾರ್ಮಿಕರಿಗೆ ಊಟ ಉಪಚಾರದ ಸಮಸ್ಯೆ ಆಗಿಲ್ಲ ಅನ್ನುವಂಥದ್ದು. ಅದು ಯಾಕೆ ಅಂತ ಹೇಳಿದರೆ ಇಂಥ ಫ್ಯಾಕ್ಟ್ರಿಗಳಲ್ಲಿ ಗೇರು ಸಿಪ್ಪೆಯನ್ನು ಬಳಸ್ಕೊಂಡು ಒಂದಷ್ಟು ಸ್ಟೀಮನ್ನು ತಯಾರಿಸ್ಕೊಂಡು ಅದರ ಮೂಲಕ ಆ ಕಾರ್ಮಿಕರಿಗೆ ಬೇಕಾಗಿರುವಂಥ ಅಡುಗೆಯನ್ನು ಮಾಡುವಂಥ ತಂತ್ರಜ್ಞಾನವನ್ನು ಅವರು ಈ ಹಿಂದೆನೇ ಅಳವಡಿಸಿರೋದ್ರಿಂದ ಕಾರ್ಮಿಕರಿಗೆ ಸರಿಯಾದ ಹೊತ್ತಿಗೆ ಊಟ ಕೊಡೋದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಆಗ್ತಾ ಇಲ್ಲ ಅನ್ನೋಂಥದ್ದು. ಸುಮಾರು ಒಂದೇ ಫ್ಯಾಕ್ಟ್ರಿಯಲ್ಲಿ ಸುಮಾರು 600 ಜನಕ್ಕೆ ದಿನನಿತ್ಯ ಊಟವನ್ನು ರೆಡಿ ಮಾಡ್ತಾರೆ. ಹಾಗಾಗಿ ಅವರು ಸಿಲಿಂಡರನ್ನು ಅಥವಾ LPG ಗ್ಯಾಸನ್ನೇ ನಂಬಿ ಇಲ್ಲ ಅನ್ನುವಂಥದ್ದು. ಯಾಕಂದರೆ LPG ಗ್ಯಾಸನ್ನೇ ನಂಬಿ ಅವರು ಅಡುಗೆಯನ್ನು ಮಾಡೋದಿದ್ರೆ ಕಾರ್ಮಿಕರಿಗೆ ಸರಿಯಾದ ಹೊತ್ತಿಗೆ ಊಟ ಸಿಗ್ತಿರ್ಲಿಲ್ಲ. ಮತ್ತೊಂದು ಕಡೆಯಿಂದ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿ ಆ ಗ್ಯಾಸ್ ಸಿಗುವ ನಂತರದಲ್ಲಿ ಅವರು ಮತ್ತೆ ಫ್ಯಾಕ್ಟ್ರಿಯನ್ನು ರನ್ ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇತ್ತು. ಹಾಗಾಗಿ ಸದ್ಯಕ್ಕೆ ಇಂಥ ಫ್ಯಾಕ್ಟ್ರಿಗಳಲ್ಲಿ ಯಾವುದೇ ರೀತಿಯ ಕೊರತೆ ಆಗಿಲ್ಲ. ಹಾಗಾಗಿ ಕರಾವಳಿಯಲ್ಲಿ ಕೆಲವೊಂದು ಹೋಟೆಲ್ಗಳು ಕೂಡ ಈ ರೀತಿಯ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು.
ಗೇರು ಫ್ಯಾಕ್ಟರಿಗಳು ಕೂಡ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂತದ್ದು. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಈ ಫ್ಯಾಕ್ಟರಿಯ ಮ್ಯಾನೇಜರ್ ಇದ್ದಾರೆ. ಸರ್, ಈ ಒಂದು ಕಲ್ಪನೆ ಯಾವ ಕಾರಣಕ್ಕಾಗಿ ಮಾಡ್ಕೊಂಡ್ರಿ? ಇದು ಫ್ಯಾಕ್ಟರಿ ಸ್ಟಾರ್ಟ್ ಮಾಡುವಾಗ್ಲೇ ಇತ್ತ ಅಥವಾ ಈ ರೀತಿಯ ಒಂದು ಸಮಸ್ಯೆ ಬರಬಾರದು ಅಂತ ಮಾಡ್ಕೊಂಡ್ರಿ? ಇಲ್ಲ, ಮೊದಲೇ ಸ್ಟಾರ್ಟ್ ಮಾಡುವಾಗಲೇ ನಾವು ಇದನ್ನ ಮಾಡ್ಕೊಂಡಿದ್ವಿ. ಅಂದ್ರೆ ನಮ್ದು 12 years ಬ್ಯಾಕ್ ಇಂದ ನಮ್ದು ಫ್ಯಾಕ್ಟರಿ ಇರ್ಲಿಕ್ಕೆ ಹೋದ್ವಿ. ಹಳೆ ಫ್ಯಾಕ್ಟರಿಯಲ್ಲಿ ನಮ್ದು ಯಾವ ತರ ನಾವು ಮಾಡ್ತಾ ಇದ್ವಿ, ಗೇರು ಬೀಜದ ಸಿಪ್ಪೆಗಳನ್ನ ನಾವು ಬಾಯ್ಲರ್ಗೆ ಹಾಕಿ ಅಲ್ಲಿನ ಸ್ಟೀಮ್ ಲೈನ್ ಮುಖಾಂತರ ನಮಗೆ ಬೇಕಾದಂಥ ಫ್ಯಾಕ್ಟ್ರಿಗೆ ಬೇಕಾದಂಥ ಡ್ರೈಯರ್ ಸೆಕ್ಷನ್ಗೆ ಆಗಿರ್ಬೋದು, ಬೇರೆಗಾಗಿರ್ಬೋದು ಉಪಯೋಗಿಸ್ಕೊಂಡು ಉಳಿದಿರುವಂಥ ಸ್ಟೀಮ್ ಲೈನ್ಗಳನ್ನು ನಾವು ಊಟಕ್ಕೋಸ್ಕರ ಉಪಯೋಗಿಸ್ಕೊತೀವಿ. ಅದರಿಂದ ನಮಗೆ ಗ್ಯಾಸ್ನ ಉಳಿತಾಯ ಕೂಡ ಆಗ್ತಾ ಇತ್ತು ಆವಾಗಿಂದ. ಅದನ್ನೇ ಮುಂದುವರಿಸ್ಕೊಂಡು ಈ ಫ್ಯಾಕ್ಟ್ರಿಗೂ ನಾವು ಕನ್ವರ್ಟ್ ಮಾಡಿದ್ವಿ. ಅದರಿಂದ ನಮಗೆ ಡೈಲಿ ಈಗ 600 ಜನಕ್ಕೆ ಊಟಕ್ಕಾಗುವಷ್ಟು ನಮ್ಮ ಸ್ಟೀಮ್ ಲೈನ್ ಮುಖಾಂತರನೇ ಅನ್ನ, ಸಾರು ಪ್ರತಿಯೊಂದು ಆಗ್ತಾ ಇದೆ. ಹಾಗಾಗಿ ನಮಗೆ ಗ್ಯಾಸ್ ಇದಾಗ್ಲಿಕ್ಕೆ ಹೋಗಿ ನಮಗೆ ಬಂದ್ ಮಾಡುವಂತ ಪರಿಸ್ಥಿತಿ ಯಾವುದೇ ರೀತಿ ಬಂದಿಲ್ಲ. ಈಗ ಯುದ್ಧ ಆದ್ರೂ ಗ್ಯಾಸ್ ಬರೋದಿದ್ರು ನಿಮಗೆ ಪ್ರಾಬ್ಲಮ್ ಇಲ್ಲ. ನಮಗೆ ಊಟಕ್ಕೆ ಏನು ಯಾವುದೇ ತರದ ಪ್ರಾಬ್ಲಮ್ ಆಗಿಲ್ಲ. ನಮಗೆ ಗ್ಯಾಸ್ ಇಂದ ಬಂದಿದೆ. ಮೊದಲಿಂದಲೂ ನಾವು ಸ್ಟೀಮ್ ಲೈನ್ ಮುಖಾಂತರ ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ನಮಗೆ ಇದೊಂದು ತುಂಬ ಹೆಲ್ಪ್ ಆಯಿತು. ಸದ್ಯಕ್ಕೆ ಈ ರೀತಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಒಂದಷ್ಟು ಸಂಕಷ್ಟಗಳಿಂದ ನಾವು ಪಾರಾಗಬಹುದು. ಹಾಗಾಗಿ ಕರಾವಳಿಯ ಒಂದಷ್ಟು ಹೋಟೆಲ್ಗಳು, ಫ್ಯಾಕ್ಟ್ರಿಗಳು ಕೂಡ LPG ಅಲ್ಲದೆ ಪರ್ಯಾಯ ವ್ಯವಸ್ಥೆಯ ಮೊರೆ ಹೋಗಿರುವಂಥದ್ದು. ಹಾಗಾಗಿ ಇನ್ನಷ್ಟು ಫ್ಯಾಕ್ಟ್ರಿಗಳು, ಹೋಟೆಲ್ಗಳು ಈ ರೀತಿಯ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಇಂಥ ಒಂದು ಸಂಕಷ್ಟದ ಕಾಲದಲ್ಲಿ ಪಾರಾಗಬಹುದು ಅನ್ನೋದಕ್ಕೆ ಇದು ಒಂದು ಮಾದರಿ ಮತ್ತು ಉದಾಹರಣೆ ಆಗಿರುವಂಥದ್ದು. ಹರೀಶ್ ಮಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮಧ್ಯಪ್ರಾಚ್ಯದ ಯುದ್ಧ ಸಂಘರ್ಷ ಭಾರತದ ಆರ್ಥಿಕತೆಯ ಜೊತೆಗೆ, ಸಾಮಾಜಿಕ ಜೀವನದ ಜೊತೆಗೆ, ಜನಜೀವನದ ಮೇಲೆ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರಿರುವಂಥದ್ದು. ಆದರೆ ಅಡುಗೆ ಅನಿಲದ ಸಮಸ್ಯೆ ದಿನ ಎಲ್ಲರನ್ನ ಬಾಧಿಸ್ತಾ ಇರುವಂಥದ್ದು. ಸಾಕಷ್ಟು ಹೋಟೆಲ್ಗಳು ಕೂಡ ಬಂದಾಗಿರುವಂಥದ್ದು, ಹಾಸ್ಪಿಟಲ್ಗಳು, PGಗಳು ಎಲ್ಲವೂ ಕೂಡ ಒಂದಷ್ಟು ಸಂಕಷ್ಟಕ್ಕೆ ಒಳಗಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕಂದರೆ ಅಡುಗೆ ಅನಿಲ ಇಲ್ಲ ಅಂತ ಹೇಳಿದರೆ ಸಾಕಷ್ಟು ನಗರ ಪ್ರದೇಶದಲ್ಲಿ ಪರ್ಯಾಯ ವ್ಯವಸ್ಥೆಗಳೇ ಅಡುಗೆ ಮಾಡ್ಕೊಳ್ಳೋದಕ್ಕೆ ಇಲ್ಲದಂಥ ದಿನಗಳು ಇದು. ಹಾಗಾಗಿ ಸದ್ಯ ಎಲ್ಲರೂ ಒಂದು ರೀತಿಯಲ್ಲಿ ಕಷ್ಟವನ್ನು ಪಡ್ತಿದ್ರೆ ಉಡುಪಿ ಅಥವಾ ಕರಾವಳಿ ಭಾಗದಲ್ಲಿರುವಂಥ ಬಹುತೇಕ ಗೇರು ಫ್ಯಾಕ್ಟ್ರಿಗಳಲ್ಲಿರುವಂಥ ಕಾರ್ಮಿಕರಿಗೆ ಊಟ ಉಪಚಾರದ ಸಮಸ್ಯೆ ಆಗಿಲ್ಲ ಅನ್ನುವಂಥದ್ದು. ಅದು ಯಾಕೆ ಅಂತ ಹೇಳಿದರೆ ಇಂಥ ಫ್ಯಾಕ್ಟ್ರಿಗಳಲ್ಲಿ ಗೇರು ಸಿಪ್ಪೆಯನ್ನ ಬಳಸಿಕೊಂಡು ಒಂದಷ್ಟು ಸ್ಟೀಮನ್ನು ತಯಾರಿಸಿಕೊಂಡು ಅದರ ಮೂಲಕ ಆ ಕಾರ್ಮಿಕರಿಗೆ ಬೇಕಾಗಿರುವಂಥ ಅಡುಗೆಯನ್ನು ಮಾಡುವಂಥ ತಂತ್ರಜ್ಞಾನವನ್ನು ಅವರು ಈ ಹಿಂದೆನೆ ಅಳವಡಿಸಿರೋದ್ರಿಂದ ಕಾರ್ಮಿಕರಿಗೆ ಸರಿಯಾದ ಹೊತ್ತಿಗೆ ಊಟ ಕೊಡೋದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಆಗ್ತಾ ಇಲ್ಲ ಅನ್ನೋಂಥದ್ದು. ಸುಮಾರು ಒಂದೇ ಫ್ಯಾಕ್ಟ್ರಿಯಲ್ಲಿ ಸುಮಾರು 600 ಜನಕ್ಕೆ ದಿನನಿತ್ಯ ಊಟವನ್ನು ರೆಡಿ ಮಾಡ್ತಾರೆ. ಹಾಗಾಗಿ ಅವರು ಸಿಲಿಂಡರನ್ನು ಅಥವಾ LPG ಗ್ಯಾಸನ್ನೇ ನಂಬಿ ಇಲ್ಲ ಅನ್ನುವಂಥದ್ದು. ಯಾಕಂದರೆ LPG ಗ್ಯಾಸನ್ನೇ ನಂಬಿ ಅವರು ಅಡುಗೆಯನ್ನು ಮಾಡೋದಿದ್ರೆ ಕಾರ್ಮಿಕರಿಗೆ ಸರಿಯಾದ ಹೊತ್ತಿಗೆ ಊಟ ಸಿಗ್ತಿರ್ಲಿಲ್ಲ. ಮತ್ತೊಂದು ಕಡೆಯಿಂದ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿ ಆ ಗ್ಯಾಸ್ ಸಿಗುವ ನಂತರದಲ್ಲಿ ಅವರು ಮತ್ತೆ ಫ್ಯಾಕ್ಟ್ರಿಯನ್ನು ರನ್ ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇತ್ತು. ಹಾಗಾಗಿ ಸದ್ಯಕ್ಕೆ ಇಂಥ ಫ್ಯಾಕ್ಟ್ರಿಗಳಲ್ಲಿ ಯಾವುದೇ ರೀತಿಯ ಕೊರತೆ ಆಗಿಲ್ಲ. ಹಾಗಾಗಿ ಕರಾವಳಿಯಲ್ಲಿ ಕೆಲವೊಂದು ಹೋಟೆಲ್ಗಳು ಕೂಡ ಈ ರೀತಿಯ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಗೇರು ಫ್ಯಾಕ್ಟ್ರಿಗಳು ಕೂಡ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಈ ಫ್ಯಾಕ್ಟರಿಯ ಮ್ಯಾನೇಜರ್ ಇದ್ದಾರೆ. ಸರ್, ಈ ಒಂದು ಕಲ್ಪನೆ ಯಾವ ಕಾರಣಕ್ಕಾಗಿ ಮಾಡ್ಕೊಂಡ್ರಿ? ಇದು ಫ್ಯಾಕ್ಟರಿ ಸ್ಟಾರ್ಟ್ ಮಾಡುವಾಗಲೇ ಇತ್ತ ಅಥವಾ ಈ ರೀತಿಯ ಒಂದು ಸಮಸ್ಯೆ ಬರಬಾರದು ಅಂತ ಮಾಡ್ಕೊಂಡ್ರಿ? ಇಲ್ಲ, ಮೊದಲೇ ಸ್ಟಾರ್ಟ್ ಮಾಡುವಾಗಲೇ ನಾವು ಇದನ್ನ ಮಾಡ್ಕೊಂಡಿದ್ವಿ. ಅಂದ್ರೆ ನಮ್ದು 12 years ಬ್ಯಾಕ್ ಇಂದ ನಮ್ದು ಫ್ಯಾಕ್ಟರಿ ಇರ್ಲಿಕ್ಕೆ ಹೋದ್ವಿ. ಹಳೆ ಫ್ಯಾಕ್ಟರಿಯಲ್ಲಿ ನಮ್ದು ಯಾವ ತರ ನಾವು ಮಾಡ್ತಾ ಇದ್ವಿ, ಗೇರು ಬೀಜದ ಸಿಪ್ಪೆಗಳನ್ನ ನಾವು ಬಾಯ್ಲರ್ಗೆ ಹಾಕಿ ಅಲ್ಲಿನ ಸ್ಟೀಮ್ ಲೈನ್ ಮುಖಾಂತರ ನಮಗೆ ಬೇಕಾದಂಥ ಫ್ಯಾಕ್ಟ್ರಿಗೆ ಬೇಕಾದಂಥ ಡ್ರೈಯರ್ ಸೆಕ್ಷನ್ಗೆ ಆಗಿರ್ಬೋದು, ಬೇರೆಗಾಗಿರ್ಬೋದು ಉಪಯೋಗಿಸ್ಕೊಂಡು ಉಳಿದಿರುವಂಥ ಸ್ಟೀಮ್ ಲೈನ್ಗಳನ್ನು ನಾವು ಊಟಕ್ಕೋಸ್ಕರ ಉಪಯೋಗಿಸ್ಕೊತೀವಿ. ಅದರಿಂದ ನಮಗೆ ಗ್ಯಾಸ್ನ ಉಳಿತಾಯ ಕೂಡ ಆಗ್ತಾ ಇತ್ತು ಆವಾಗಿಂದ. ಅದನ್ನೇ ಮುಂದುವರಿಸ್ಕೊಂಡು ಈ ಫ್ಯಾಕ್ಟ್ರಿಗೂ ನಾವು ಕನ್ವರ್ಟ್ ಮಾಡಿದ್ವಿ. ಅದರಿಂದ ನಮಗೆ ಡೈಲಿ ಈಗ 600 ಜನಕ್ಕೆ ಊಟಕ್ಕಾಗುವಷ್ಟು ನಮ್ಮ ಸ್ಟೀಮ್ ಲೈನ್ ಮುಖಾಂತರನೇ ಅನ್ನ, ಸಾರು ಪ್ರತಿಯೊಂದು ಆಗ್ತಾ ಇದೆ. ಹಾಗಾಗಿ ನಮಗೆ ಗ್ಯಾಸ್ ಇದಾಗ್ಲಿಕ್ಕೆ ಹೋಗಿ ನಮಗೆ ಬಂದ್ ಮಾಡುವಂತ ಪರಿಸ್ಥಿತಿ ಯಾವುದೇ ರೀತಿ ಬಂದಿಲ್ಲ. ಈಗ ಯುದ್ಧ ಆದ್ರೂ ಗ್ಯಾಸ್ ಬರೋದಿದ್ರು ನಿಮಗೆ ಪ್ರಾಬ್ಲಮ್ ಇಲ್ಲ. ನಮಗೆ ಊಟಕ್ಕೆ ಏನು ಯಾವುದೇ ತರದ ಪ್ರಾಬ್ಲಮ್ ಆಗಿಲ್ಲ. ನಮಗೆ ಗ್ಯಾಸ್ ಇಂದ ಬಂದಿದೆ. ಮೊದಲಿಂದಲೂ ನಾವು ಸ್ಟೀಮ್ ಲೈನ್ ಮುಖಾಂತರ ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ನಮಗೆ ಇದೊಂದು ತುಂಬ ಹೆಲ್ಪ್ ಆಯಿತು. ಸದ್ಯಕ್ಕೆ ಈ ರೀತಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಒಂದಷ್ಟು ಸಂಕಷ್ಟಗಳಿಂದ ನಾವು ಪಾರಾಗಬಹುದು. ಹಾಗಾಗಿ ಕರಾವಳಿಯ ಒಂದಷ್ಟು ಹೋಟೆಲ್ಗಳು, ಫ್ಯಾಕ್ಟ್ರಿಗಳು ಕೂಡ LPG ಅಲ್ಲದೆ ಪರ್ಯಾಯ ವ್ಯವಸ್ಥೆಯ ಮೊರೆ ಹೋಗಿರುವಂಥದ್ದು. ಹಾಗಾಗಿ ಇನ್ನಷ್ಟು ಫ್ಯಾಕ್ಟ್ರಿಗಳು, ಹೋಟೆಲ್ಗಳು ಈ ರೀತಿಯ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಇಂಥ ಒಂದು ಸಂಕಷ್ಟದ ಕಾಲದಲ್ಲಿ ಪಾರಾಗಬಹುದು ಅನ್ನೋದಕ್ಕೆ ಇದು ಒಂದು ಮಾದರಿ ಮತ್ತು ಉದಾಹರಣೆ ಆಗಿರುವಂಥದ್ದು. ಹರೀಶ್ ಮಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.